Hi students, I am Manjunath SV, Assistant Professor in Department of Commerce, Sri Vivekananda Degree College, Chintamani. Today, we are going to discuss about problems on TDS. So, ಇವತ್ತಿನ problems TDS ನ ಮೇಲೆ problems ಯಾವ ರೀತಿ solve ಮಾಡೋದು ತಿಳ್ಕೊಳ್ಳೋಣ. So, problem number 1, Mr. Chandru, an employee of MTB Limited, receives the following during the financial year 1819. So ಇಲ್ಲಿ ಅಷ್ಟೇ ಯಾರು ಅಂದ್ರೆ ಮಿಸ್ಟರ್ ಚಂದ್ರು ಅನ್ನೋ ಪರ್ಸನ್ ವರ್ಕಿಂಗ್ as a ಎಂಪ್ಲಾಯಿ ಇನ್ MTB ಲಿಮಿಟೆಡ್ ಇಂದ ಬರ್ತಾ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅವ್ನು ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ಟರ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ is 12 lakhs. His annual contribution to RPF is 80,000 rupees. He paid insurance premium on his own life is rupees 15,000. He has participated in the unit linked insurance plan, that is 1971, and he pays rupees 5,000. Compute is total income from the salary liable to the deduction of tax at source. So now TDS ಗೆ ಎಷ್ಟು ಅಮೌಂಟ್ ಡಿಡಕ್ಟ್ ಮಾಡ್ಕೋಬಹುದು ಅದನ್ನ ಕ್ಯಾಲ್ಕುಲೇಟ್ ಮಾಡಿ, ಅಂಡ್ ಅಮೌಂಟ್ ಇಸ್ ಟ್ಯಾಕ್ಸ್ ಡಿಡಕ್ಟೆಡ್ ಟು ಬಿ ಎಷ್ಟು ಅಮೌಂಟ್ ಟ್ಯಾಕ್ಸ್ ಡಿಡಕ್ಟ್ ಮಾಡಬಹುದು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಒನ್ ಬೈ ಒನ್ ಪಾಯಿಂಟ್ ನೋಡೋಣ ಮತ್ತೆ ಏನೇನು ಇಲ್ಲಿ ಯಾವ್ದು. ಸೊ ಫಸ್ಟ್ ಪಾಯಿಂಟ್, ಸೊ ನೋಡಿ ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಾಗಿದೆ ಇನ್ಫಾರ್ಮೇಶನ್ ಅಂದ್ರೆ ಸ್ಯಾಲರಿ ರಿಲೇಟೆಡ್ ಇನ್ಫಾರ್ಮೇಶನ್ ಇದೆ, ರೈಟ್. ಸೊ ಹಾಗಾದ್ರೆ ಈಗ ನಾವು TDS ಚಾರ್ಟ್ ನ ಓಪನ್ ಮಾಡಿ ಅಲ್ಲಿ ಫಸ್ಟ್ ಪಾಯಿಂಟ್ ಇರುತ್ತೆ ನೋಡಿ, ಸೆಕ್ಷನ್ 192 which is relating to a payment of salaries by an employers. ಎಂಪ್ಲಾಯರ್ಸ್ ಸ್ಯಾಲರಿ ಕೊಟ್ಟಾಗ ಯಾವ ರೂಲ್ ಅಪ್ಲೈ ಮಾಡ್ತೀವಿ, ಯಾವ ಸೆಕ್ಷನ್ಸ್ ನ ಅಪ್ಲೈ ಮಾಡ್ತೀವಿ ಅಂದ್ರೆ ಸೆಕ್ಷನ್ 192 ಪ್ರಕಾರ ನಾವು ಸೆಕ್ಷನ್ಸ್ ನ ಅಪ್ಲೈ ಮಾಡಬೇಕು. ಇದು ಸರಿ. ಹಾಗಾದ್ರೆ ಇದಕ್ಕೆ ಥ್ರೆಶೋಲ್ಡ್ ಲಿಮಿಟ್ ಏನಾದ್ರು ಇದೆಯಾ TDS ಚಾರ್ಟ್ ಅಲ್ಲಿ? ಸೊ ಇಲ್ಲ. ಹಾಗಾದ್ರೆ ಎಷ್ಟು ಇವನ್ ಸಿಂಗಲ್ ರುಪಿ ಅಪ್ಲೈ ಮಾಡಿದ್ರೆ TDS ನ ಡಿಡಕ್ಟ್ ಮಾಡ್ಕೋಬಹುದು. ದೆನ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್, ಸೊ ಇದನ್ನ ಯಾವ ರೀತಿ ಪರ್ಸೆಂಟೇಜ್ ಬರೋದಿಲ್ಲ, ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡ್ತೀವಿ ಅಂದ್ರೆ ಸ್ಲ್ಯಾಬ್ ರೇಟ್ಸ್ ಯಾವ ರೀತಿ ಇರೋದು ಆ ಸ್ಲ್ಯಾಬ್ ರೇಟ್ಸ್ ನ ಮುಖಾಂತರ ನಾವು ಅಪ್ಲೈ ಮಾಡ್ತೀವಿ. ಸ್ಲ್ಯಾಬ್ ರೇಟ್ಸ್ ಆಸ್ ವೆಲ್ ನೋ ಗೊತ್ತಾಗ ನಮ್ಗೆ ಚೆನ್ನಾಗಿ ಗೊತ್ತು ಏನ್ ಸ್ಲ್ಯಾಬ್ ರೇಟ್. ಫಸ್ಟ್ 2,50,000 ನಿಲ್ ಟ್ಯಾಕ್ಸ್ ರೇಟ್, ಯಾವುದೇ ರೀತಿ ಟ್ಯಾಕ್ಸ್ ರೇಟ್ ಇರೋದಿಲ್ಲ. ದೆನ್ 2,50,000 ಇಂದ 5 lakhs ವರೆಗೂ ಎಷ್ಟಿರುತ್ತೆ, 5% ಟ್ಯಾಕ್ಸ್ ರೇಟ್ ಇರುತ್ತೆ. ದೆನ್ 5 lakhs ಇಂದ 10 lakhs ವರೆಗೂ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಇರುತ್ತೆ, 20% ಇರುತ್ತೆ. ದೆನ್ ಮೋರ್ ದ್ಯಾನ್ 10 lakhs ಇತ್ತು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಬರುತ್ತೆ, 30% ಬರುತ್ತೆ. ಈ ಸ್ಲ್ಯಾಬ್ ರೇಟ್ಸ್ ನ ಅಪ್ಲೈ ಮಾಡೋದ್ರ ಮುಖಾಂತರ ನಾವಿಲ್ಲಿ TDS ಎಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. TDS ಸ್ಲ್ಯಾಬ್ ರೇಟ್ಸ್ ನ ಅಪ್ಲೈ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ಟೋಟಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಟೋಟಲ್ ಇನ್ಕಮ್, ಇಂಡಿವಿಜುವಲ್ ಇನ್ಕಮ್ ಏನಿದೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಸನ್ ಎಷ್ಟು ಬರ್ತಿದೆ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ಟರ್ ಡಿಡಕ್ಟಿಂಗ್ ಡಿಡಕ್ಷನ್ಸ್ ಎಷ್ಟಿದೆ ಇದೆ, 12 lakhs ಇದೆ. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ಅಮೌಂಟ್ ಎಷ್ಟಿದೆ, 12 lakhs ನ ತಗೊಳ್ಬೇಕಾಗತ್ತೆ. ನೆಕ್ಸ್ಟ್, ಮಿಸ್ಟರ್ ಚಂದ್ರು ಅನ್ನೋ ಪರ್ಸನ್ ಸಮ್ ಕಾಂಟ್ರಿಬ್ಯೂಷನ್ಸ್ ಮಾಡ್ತಿದ್ದಾರೆ. ಆ ಕಾಂಟ್ರಿಬ್ಯೂಷನ್ಸ್ ಏನಾಗುತ್ತೆ ಅವ್ರಿಗೆ 80C ಪ್ರಕಾರ ಡಿಡಕ್ಷನ್ ಸಿಗುತ್ತೆ. ಸೊ RPF ಇರಬಹುದು ಅಥವಾ ಇನ್ಶೂರೆನ್ಸ್ ಪ್ಲಾನ್ LIC ಇರಬಹುದು ಅಥವಾ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಇರಬಹುದು. ಸೊ ಇನ್ಶೂರೆನ್ಸ್ ಪಾಲಿಸೀಸ್ ಮೇಲೆ ಅವರು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ 80C ನ ಪ್ರಕಾರ ಡಿಡಕ್ಷನ್ ಸಿಗುತ್ತೆ. ಸೊ ಅಲ್ಲಿ ಬರುತ್ತೆ 1,50,000 ಇಂದ ಜಾಸ್ತಿ ಇರಬಾರ್ದು ಅಂತ ಕಂಡೀಷನ್ ಬರುತ್ತೆ. ಕಡಿಮೆ ಇರೋದ್ರಿಂದ ನಾನು ಮತ್ತೆ ಡೈರೆಕ್ಟ್ ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಈಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಡಕ್ಷನ್ ಸೆಕ್ಷನ್ 80C to 80U ನೀವು ಕಲ್ತಿರ್ತೀರಾ, ಅದೇ ಪ್ರಾವಿಷನ್ಸ್ ನಾವಿಲ್ಲಿ ಅಪ್ಲೈ ಮಾಡಬೇಕಾಗಿರುತ್ತೆ. ನೋಡೋಣ ಫಸ್ಟ್ ಪಾಯಿಂಟ್ ಇದೆ ಇಸ್ ಕಾಂಟ್ರಿಬ್ಯೂಷನ್ ಟು RPF ಕಾಂಟ್ರಿಬ್ಯೂಷನ್ ನೋಡಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ನಾವು ಲೆಸ್ ಮಾಡಬೇಕಾಗುತ್ತೆ. ಹೆಡಿಂಗ್ ತಗೊಂಡಿದ್ದೀನಿ. ದೆನ್ ಓನ್ ಕಾಂಟ್ರಿಬ್ಯೂಷನ್ ಟು RPF ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಂತ. RPF ಇಸ್ ನಥಿಂಗ್ ಬಟ್ ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅವರು, 80,000 rupees ಇನ್ವೆಸ್ಟ್ ಮಾಡಿದ್ದಾನೆ. ಸರಿ ಓನ್ ಕಾಂಟ್ರಿಬ್ಯೂಷನ್ ಟು RPF. ನಿಮಿಷ ಇಲ್ಲ, ಕ್ವಶನ್ ಅಲ್ಲಿ ಸ್ಮಾಲ್ ಚೇಂಜಸ್ ಮಾಡಿದೀನಿ. ಅಲ್ಲಿ 80,000 ನ ಬದಲಾಗಿ 30,000 ತಗೊಳ್ಳಿ. ಇಲ್ಲಾಂದ್ರೆ ಇಲ್ಲಿ 80,000 ತಗೊಳ್ಬೋದಿತ್ತು, ಬಟ್ ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಚೇಂಜ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಬೇಡ. ಸೊ ನಾನು ಇಲ್ಲಿ ಡೈರೆಕ್ಟ್ ಕ್ವಶನ್ ಅಲ್ಲಿ ಮಾತ್ರ ಚೇಂಜ್ ಮಾಡಿದ್ದೀನಿ. ನಿಮ್ಮ ಜೆರಾಕ್ಸ್ ಅಲ್ಲೂ ಸಹ ರಾಂಗ್ ಇರುತ್ತೆ, 80,000 ಇರುತ್ತೆ, ಅದನ್ನ 30,000 ಮಾಡಿ ಅಲ್ಲ. ದೆನ್ ಈಗ ಮತ್ತೆ ಕ್ಯಾಲ್ಕುಲೇಷನ್ ಬರ್ತೀನಿ. ಓನ್ ಕಾಂಟ್ರಿಬ್ಯೂಷನ್ ಟು RPF ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, 30,000. ಸೊ 30,000 ಡಿಡಕ್ಷನ್ ಸಿಗುತ್ತೆ ಅವರಿಗೆ. Then he paid life insurance premium on his own life. On our own life ಗೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇ ಮಾಡಿದರೆ ಇದರ ಮೇಲೂ ಸಹ ಅಷ್ಟೇ ಏನಾಗುತ್ತೆ 80C ನ ಪ್ರಕಾರ ಡಿಡಕ್ಷನ್ ಸಿಗುತ್ತೆ, ಅದಕ್ಕೋಸ್ಕರ ಡಿಡಕ್ಷನ್ ಕನ್ಸಿಡರ್ ಮಾಡಿದ್ದೀನಿ. ದೆನ್ ಕಾಂಟ್ರಿಬ್ಯೂಷನ್ ಟು ನೋಡಿ ಇಲ್ಲಿ
he has participated in unit linked insurance plan. So unit linked plan insurance plan ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅದನ್ನು ಸಹ ತಗೊಳ್ತಾರೆ. ಎಷ್ಟು 5000. ಈ 5000 ಅಲ್ಲಿ ತಗೋಣ. ಎಷ್ಟು ಡಿಡಕ್ಷನ್ ಸಿಗುತ್ತೆ ಅಂತ ಹೇಳಿದ್ರೆ ಟೋಟಲಿ 30 + 15 + 5 ಟೋಟಲ್ ಎಷ್ಟಾಗುತ್ತೆ 50,000 rupees ಆಗುತ್ತೆ. ಈ 12 lakhs ಅಲ್ಲಿ 50,000 rupees ಡಿಡಕ್ಟ್ ಮಾಡೋಣ. ರಿಮೈನಿಂಗ್ ಬ್ಯಾಲೆನ್ಸ್ 11,50,000, ದಟ್ ಇಸ್ ಇನ್ಕಮ್ ಫ್ರಮ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ಇಷ್ಟು ಟ್ಯಾಕ್ಸಬಲ್ ಇನ್ಕಮ್ ಇದೆ. ಈ ಟ್ಯಾಕ್ಸಬಲ್ ಇನ್ಕಮ್ಗೆ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಸ್ಲಾಬ್ ರೇಟ್ಸ್ ಅಪ್ಲೈ ಮಾಡೋಣ. ನೋಡಿ ಫಸ್ಟ್ 2,50,000 ಇರುತ್ತಾ, ಟ್ಯಾಕ್ಸ್ ರೇಟ್ ಇರೋದಿಲ್ಲ. ಸೊ ಅದ್ರ ಏನ್ ಮಾಡ್ತೀವಿ ನಾವು ನಿಲ್ ಅಪ್ಲೈ ಮಾಡ್ತೀವಿ. 0 ಅಂದ್ರೆ ಬ್ಯಾಲೆನ್ಸ್ ಅಲ್ಲಿ ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ, ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಸೊ ಅವರು ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ದೆನ್ ಈ ಪರ್ಸನ್ ಎಷ್ಟಿದೆ 11,50,000 ಇದೆ. ದೆನ್ ಹಾಗಾದ್ರೆ 2,50,000 ಅಪ್ಲೈ ಮಾಡೋದಿಲ್ಲ, ರಿಮೈನಿಂಗ್ 2,50,000 ಅಪ್ಲೈ ಮಾಡ್ತೀವಿ. ಸೊ ನೋಡಿ ಎಷ್ಟು 5% ಅಪ್ಲೈ ಮಾಡ್ತೀವಿ. ಎಷ್ಟು ಬರುತ್ತೆ 12,500 ಬರುತ್ತೆ. ದೆನ್ 5 lakhs ಎಷ್ಟು ಅಪ್ಲೈ ಮಾಡ್ತೀವಿ 20% ಅಪ್ಲೈ ಮಾಡ್ತೀವಿ. ಎಷ್ಟು ಬರುತ್ತೆ 1 lakh ಬರುತ್ತೆ. ದೆನ್ ರಿಮೈನಿಂಗ್ ಬ್ಯಾಲೆನ್ಸ್ 1,50,000. ಸರ್ ಈ ಬ್ಯಾಲೆನ್ಸ್ 1,50,000 ಹಿಂಗ್ ಬಂತು. ಟೋಟಲಿ ನೋಡಿ 11,50,000 ಟೋಟಲ್ ಇರ್ತಕ್ಕಂಥದ್ದು ನಮ್ಗೆ ಇನ್ಕಮ್. 2,50,000 ಪ್ಲಸ್ 2,50,000 ಎಷ್ಟಾಯ್ತು 5 lakhs ಆಯ್ತು. ಮತ್ತೆ ಇಲ್ಲಿ ಎಷ್ಟಿದೆ 5 lakhs ಆಯ್ತು. ಟೋಟಲ್ ಎಷ್ಟಾಯ್ತು 10 lakhs ಆಯ್ತು. ದೆನ್ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 11 lakhs ಅಲ್ಲಿ 10 lakhs ಹೋದಾಗ ರಿಮೈನಿಂಗ್ ಬ್ಯಾಲೆನ್ಸ್ 1,50,000. ಸೊ ಈಗ 1,50,000 ಇಂಟು 30% ಮಾಡ್ತೀವಿ. ಎಷ್ಟು ಬರುತ್ತೆ 45,000. ಸೊ ಇಷ್ಟು ಸಹ ಟ್ಯಾಕ್ಸ್ ಪೇ ಮಾಡ್ಬೇಕಾಗಿರ್ತಕ್ಕಂಥ ಟ್ಯಾಕ್ಸ್. ಎಷ್ಟು 1,57,500 ಟೋಟಲ್ ಟ್ಯಾಕ್ಸ್ ನ ಪೇ ಮಾಡೋದು. ಸೊ ಇಲ್ಲಿ ಸರ್ಚಾರ್ಜ್ ಅಪ್ಲೈ ಆಗುತ್ತಾ, ಇಲ್ಲ ಅಪ್ಲೈ ಆಗೋದಿಲ್ಲ. ಸೊ 1,57,500. ಹೆಲ್ತ್ ಅಂಡ್ ಎಜುಕೇಶನ್ ಸಿಸ್ಟಮ್ 1,57,500 ಇಂಟು 4% ಮಾಡಿ ನಿಮಗೆ 6,300 ಬರುತ್ತೆ. ಈಗ ಟೋಟಲ್ ಮಾಡಿ ಟೋಟಲ್ ಟ್ಯಾಕ್ಸ್ ಇಷ್ಟು ಪೇ ಮಾಡಬೇಕು ಅವರು. ನೋಡಿ ಅವ್ರು ಕೇಳಿರ್ತಕ್ಕಂಥ ಕ್ವಶನ್ ನೋಡಿ ಎಷ್ಟಿದೆ, ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ ನ ಕ್ಯಾಲ್ಕುಲೇಟ್ ಮಾಡಿ, ಅಮೌಂಟ್ ಆಫ್ ಟ್ಯಾಕ್ಸ್ ಟು ಬಿ ಡಿಡಕ್ಟೆಡ್, ಎಷ್ಟು ಅಮೌಂಟ್ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು. ನೋಡಿ ಟ್ಯಾಕ್ಸ್ ಎಷ್ಟು ಡಿಡಕ್ಟ್ ಮಾಡಬೇಕು ಅಂದ್ರೆ 1,63,600 ನ ಡಿಡಕ್ಟ್ ಮಾಡಬೇಕು ಟ್ಯಾಕ್ಸ್ ಅದರಲ್ಲಿ. ದೆನ್ ಮಂತ್ಲಿ TDS ಎಷ್ಟಿದೆ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡೋಣ. ಈಗ ನೆಕ್ಸ್ಟ್ ಮಂತ್ಲಿ TDS ಇಸ್ ಈಕ್ವಲ್ಸ್ ಟು ಟ್ಯಾಕ್ಸ್ ಪೇಯಬಲ್ ಎಷ್ಟಿದೆ ಇಲ್ಲಿ 1,63,600 ಇದೆ. ಡಿವೈಡೆಡ್ ಬೈ ಎಷ್ಟು ಮಂತ್ಸ್ ಬರುತ್ತೆ 1 yearಗೆ 12 months. ಡಿವೈಡೆಡ್ ಬೈ 12 months ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ನೋಡಿ 1,63,600 ಟ್ಯಾಕ್ಸ್ ಪೇಯಬಲ್ ಅಮೌಂಟ್. ಮಂತ್ಲಿ ನಾವು ಇನ್ಸ್ಟಾಲ್ಮೆಂಟ್ TDS ಸ್ಯಾಲರಿ ಬರೋದು ಮಂತ್ಲಿ ಆಗಿರೋದು ಏನ್ ಮಾಡ್ತೀರಾ ಡಿವೈಡೆಡ್ ಬೈ 12 months ಅಂತ ಮಾಡ್ತೀರಾ. ಮಂತ್ಲಿ ಎಷ್ಟು TDS ಕಟ್ ಆಗೋದವ್ರಿಗೆ 13,650 rupees TDS ನ ಡಿಡಕ್ಟ್ ಮಾಡ್ಕೊಳ್ತಾರೆ. So this is which is relating to problem number 1 calculation. Similarly, we have a second problem, the same as it is in a problem number 1. Let us discuss. So Mr. Ramesh incomes under the head of the salary is computed at 10,80,000. ನೋಡಿ ಇಲ್ಲಿ ಇರ್ತಕ್ಕಂಥ ಇನ್ಕಮ್ ಏನಿದೆ ಅಂತಂದ್ರೆ ಹೆಡ್ ಆಫ್ ದ ಸ್ಯಾಲರಿ ಅವ್ರಿಗೆ ಎಷ್ಟಿದೆ 10,80,000 ಇದೆ ಇನ್ಕಮ್. ದ ಕಾಂಟ್ರಿಬ್ಯೂಷನ್ ಟು RPF, ಅಗೇನ್ ದ RPF is nothing but the recognized provident fund is 40,000. PPF public provident fund is equals to 25,000, and he has paid life insurance premium is 20,000. On a policy is 1,50,000. ನೋಡಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಇಲ್ಲಿ ಪಾಲಿಸಿ ವ್ಯಾಲ್ಯೂ ಕೊಟ್ಟು ಮತ್ತೆ ಡೇಟ್ ಕೊಟ್ಟಾಗ ಒಂದು ಪ್ರಾವಿಷನ್ ಇದೆ, ಆ ರೂಲ್ ನ ಅಪ್ಲೈ ಮಾಡಬೇಕಾಗುತ್ತೆ. ಇನ್ ದ ಪ್ರಾಬ್ಲಮ್ there is no any policy value, ಅಂದ್ರೆ ಪಾಲಿಸಿ ಅಮೌಂಟ್ ಇಷ್ಟು ಪಾಲಿಸಿ ಅಮೌಂಟ್ ಇದೆ, ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಕೊಟ್ಟಿದ್ದಾರೆ, ಆದ್ರೆ ಪಾಲಿಸಿ ಅಮೌಂಟ್ ಕೊಟ್ಟಿಲ್ಲ, ಬಾಂಡ್ ನ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಬಾಂಡ್ ವ್ಯಾಲ್ಯೂ ಇದ್ದು ಮತ್ತೆ ಯಾವಾಗ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೊಟ್ಟಾಗ ನೀವು ಏನ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಬಿಲೋ 31st March 2012 ಗಿನ್ನೂ ಸಹ ಮೊದಲು ಇನ್ವೆಸ್ಟ್ ಮಾಡಿದ್ರೆ 20% ಆಫ್ ದಿಸ್ ಪ್ರೀಮಿಯಂ, ಈ ಪ್ರೀಮಿಯಂ ಪ್ರೀಮಿಯಂ ಅಲ್ಲ, ಸೊ ಬಾಂಡ್ ವ್ಯಾಲ್ಯೂ ಏನಿದೆ ಅದ್ರ 20% ನ ರಿಡಕ್ಷನ್ ತಗೊಳ್ಬಹುದು. ಅಥವಾ ಅವ್ರೇನಾದ್ರು 31st April ಅಥವಾ 31st March 2012 ಆದ ನಂತರ ಏನಾದ್ರು ಅವ್ರು ಇನ್ವೆಸ್ಟ್ ಮಾಡಿದ್ರೆ 10% ಆಫ್ ದ ಅಮೌಂಟ್ ವ್ಯಾಲ್ಯೂ ಅಂದ್ರೆ ಬಾಂಡ್ ವ್ಯಾಲ್ಯೂನ ತಗೊಳ್ಬೇಕಾಗುತ್ತೆ. ಅದು ಮತ್ತೆ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ ಯಾವಾಗ ಅಂತ ನೋಡಿ. ಪ್ರಾಬ್ಲಮ್ ಲಾಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಸೊ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಅದರ ಬಾಂಡ್ ವ್ಯಾಲ್ಯೂ ಮತ್ತೆ ಎಷ್ಟು ಯಾವ ದಿನದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಅವಾಗ ನಾವೇನ್ ಮಾಡಿ ಡೈರೆಕ್ಟ್ ಆಗಿ ತಗೊಂಡ್ವಿ. ಆದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಯಾವಾಗ ಪೇ ಮಾಡ್ತಿದ್ದಾರೆ, ಎಷ್ಟು ಪೇ ಮಾಡ್ತಿದ್ದಾರೆ, ಅದರ ಬಾಂಡ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಈ ತರ ಕೊಟ್ಟಾಗ ನಾವು ಒಂದು ರೂಲ್ ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಮತ್ತೆ ಪ್ರಾಬ್ಲಮ್ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. Then compute the amount of tax deducted at source during the financial year 18-19. Assume the loss of
self occupied house property is 50,000, self occupied occupied property is 50,000 rupees loss ಆಗಿದೆ. ಇಷ್ಟು ಇನ್ಫಾರ್ಮೇಶನ್ಸ್ ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ TDS ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. Let us discuss first income from salary ಎಷ್ಟಿದೆ ಅವರಿಗೆ 10,80,000 ಇದೆ. 10,80,000 ತಗೊಳ್ಳೋಣ. Then deduction under section 80C to 80 ಅವರು ಯಾಕೆ some contributions ಮಾಡಿದ್ದಾರೆ, ಅದಕ್ಕೆ ಡಿಡಕ್ಷನ್ಸ್ ತಗೊಳ್ಳೋಣ. ಸೊ ಎಷ್ಟು ಡಿಡಕ್ಷನ್ಸ್ ಮಾಡಿದ್ದಾರೆ? ಓನ್ ಕಾಂಟ್ರಿಬ್ಯೂಷನ್ ಟು RPF ನೋಡಿ, ಓನ್ ಕಾಂಟ್ರಿಬ್ಯೂಷನ್ ಟು RPF 40,000 ಇದೆ, 40,000 ತಗೊಳ್ತೀನಿ. ದೆನ್ PPF ಗೆ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ? 25,000 ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನೋಡಿ 25,000 ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಇಲ್ಲಿ. ದೆನ್ ನೋಡಿ ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಫಾರ್ ಇಸ್ ಓನ್ ಪಾಲಿಸಿ, ಲೈಫ್ ಮೇಲೆ ಏನ್ ಮಾಡಿದ್ದಾರೆ, ಪಾಲಿಸಿ ತಗೊಂಡಿದ್ದಾರೆ. 20,000 rupees ಅಮೌಂಟ್ ಪೇ ಮಾಡ್ತಾರೆ. ಪಾಲಿಸಿ ವ್ಯಾಲ್ಯೂ ಏನಿದೆ 1,50,000 ಇದೆ. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರು? 1st April 2012 ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ತಗೊಂಡಿರ್ತಕ್ಕಂಥ 1st April 2012. ಈ ಪಾಯಿಂಟ್ ಕೊಟ್ಟಾಗ ಅಂದ್ರೆ ಏನು, ಪಾಲಿಸಿ ವ್ಯಾಲ್ಯೂ ಕೊಟ್ಟು ದೆನ್ ಡೇಟ್ ಕೊಟ್ಟಾಗ ನಮಗೆ ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಿದ್ವಿ ಅಂತ ತಗೊಳ್ಳೋದಿಲ್ಲ ನಾವು. ಅದರ ಬದಲಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ನಮ್ಮ ಪ್ರಾವಿಷನ್ ರೂಲ್ ನ ಪ್ರಕಾರ ಅಪ್ಲೈ ಮಾಡ್ತೀವಿ. ನೋಡಿ 31st March 2012 ಗಿನ್ನು ಮೊದಲಾಗಿದ್ರೆ ನಾವೇನ್ ಮಾಡ್ತೀವಿ, 20% ಆಫ್ ದ ವ್ಯಾಲ್ಯೂ ತಗೊಳ್ತೀವಿ. ಸಪೋಸ್ ಅಲ್ಲಿ 31st December 2012 ಆದ ನಂತರ ಇತ್ತು ಅಂತ ಹೇಳಿದ್ರೆ 10% ನ ನಾವು ಅಪ್ಲೈ ಮಾಡ್ಬೇಕಾಗತ್ತೆ. ನೋಡಿ ನಾನು ಮತ್ತೆ ಹೇಳ್ತೀನಿ, ಇಲ್ಲಿ ವ್ಯಾಲ್ಯೂ ಇದೆ 1,50,000 ಇದೆ. ಆ 1,50,000 ಇಂಟು 10% ಅಪ್ಲೈ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ 31st December 2012 ಆದ ನಂತರ. 31st December 2012 ಗಿನ್ನು ಮೊದಲು ನಾವೇನಾದ್ರು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಆಗ ನಮಗೆ 20% ಅಪ್ಲೈ ಮಾಡಬಹುದು. ಈಗ ನೋಡಿ ಈ ಡೇಟು 31st December 2012 ಆದ ನಂತರ ಬರುತ್ತಾ ಅಥವಾ ಮೊದಲೇ ಬರುತ್ತಾ? ಆದ ನಂತರ ಬರುತ್ತೆ. ಅದಕ್ಕೋಸ್ಕರ ಇದರ ಮೇಲೆ 10% ತಗೊಳ್ಬೇಕು. ನಾವು ಈ ವ್ಯಾಲ್ಯೂ ಕನ್ಸಿಡರ್ ಮಾಡಬಾರ್ದು. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಈ ಎರಡು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಾವು ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಎಷ್ಟು ಕಾಂಟ್ರಿಬ್ಯೂಷನ್ ಇದೆಯೋ ಅಷ್ಟನ್ನು ತಗೊಂಡ್ವಿ. ಈಗ ನಾವು ಈ ರೂಲ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡಿ ಮತ್ತೆ ನಾನು ಕ್ಯಾಲ್ಕುಲೇಷನ್ ನೋಟ್ ಪಾಯಿಂಟ್ ನ ಕೊಟ್ಟಿದ್ದೀನಿ. If the policy is issued on or before 31st March 2012, the annual premium up to the maximum of 20% of the sum of assurance become deductible. ನೋಡಿ 20% ವರೆಗೂ ತಗೋಬಹುದು. ಯಾವಾಗ ಅಂದ್ರೆ ಬಿಫೋರ್ 31st March 2012. From the insurance policy is issued, ನಮ್ಮಲ್ಲಿ ಇಶ್ಯೂ ಆಗಿರ್ತಕ್ಕಂಥ 1st April 2012 annual premium up to the maximum 10% of the ಅದಕ್ಕೋಸ್ಕರ ಡಿಡಕ್ಟ್ ಮಾಡ್ತಿದೀವಿ. ಸೊ ಎಷ್ಟು ಬರುತ್ತೆ ಇಲ್ಲಿ ನೋಡಿ, 1,50,000 ಇಂಟು 10% ಮಾಡೋಣ. ಎಷ್ಟು ಬರುತ್ತೆ ನಮಗೆ? ಸೊ ಅವರೇ 15,000 ಬರುತ್ತೆ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಡಿಫ್ರೆನ್ಸ್ ಅಷ್ಟೇ. ಅಲ್ಲಿ ಈ ಪಾಯಿಂಟ್ ನ ರೇಟೆಡ್ ಆಗಿ ನಾವು ಡಿಸ್ಕಷನ್ ಮಾಡ್ತೀವಿ, ಡಿಫ್ರೆನ್ಸ್ ಇರೋದು ಅಷ್ಟೇ. ರಿಮೈನಿಂಗ್ ಎಲ್ಲಾನು ಸಹ ಸೇಮ್ ಇದೆ. ಸೊ ಅವರೇ ನಾವು ಇಲ್ಲಿ ಟೋಟಲ್ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ? 80,000 ಬರುತ್ತೆ. ಸೊ ಅವರೇ 1,80,000 ಅಲ್ಲಿ ಸಾರಿ 10,80,000 ಅಲ್ಲಿ ನೋಡಿ ಒಂದು ಸ್ಮಾಲ್ ಕರೆಕ್ಷನ್ಸ್ ಇದೆ. ಜೆರಾಕ್ಸ್ ಅಲ್ಲಿ ರಾಂಗ್ ಮಾಡಿ ರಾಂಗ್ ಕರೆಕ್ಷನ್ಸ್ ಅಲ್ಲಿ ಪಾಯಿಂಟ್ ಇಟ್ಬಿಟ್ಟಿದ್ದೀನಿ, ನಾವು ನೋಡಿದ್ದೀರಾ ಇದನ್ನ. ಸೊ ಅದನ್ನ ಅಸ್ಯೂಮ್ ಅಂತ ಇರ್ತಕ್ಕಂಥ ಲಾಸ್ ನಾವೇನ್ ಮಾಡಬೇಕು, ಇರ್ತಕ್ಕಂಥ ಇನ್ಕಮ್ ಅಲ್ಲಿ ನಾವು ಸೆಟ್ ಅಪ್ ಮಾಡ್ಬೋದು. ಸೊ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ರಿಕವರ್ಡ್ ಫ್ರಮ್ ದ ಇನ್ಕಮ್ ಫ್ರಮ್ ಸ್ಯಾಲರಿ. ಸೊ ಎನಿ ಆಫ್ ದ ಹೆಡ್ ಅದರ್ ದ್ಯಾನ್ ದ ಕ್ಯಾಶುವಲ್ ಇನ್ಕಮ್ಸ್ ಅಂತ ಕರಿತೀವಿ. ಸೊ ಹೌಸ್ ಪ್ರಾಪರ್ಟಿ ಆಗಿರ್ತಕ್ಕಂಥ ಲಾಸ್ ನ ಯಾವುದೇ ಹೆಡ್ ಅಲ್ಲಿ ಸೆಟಪ್ ಮಾಡ್ಬೋದು, ಯಾವುದೇ ಸೆಟಪ್ ಮಾಡಬಾರ್ದು ಅಂದ್ರೆ ಕ್ಯಾಶುವಲ್ ಇನ್ಕಮ್ಸ್ ಅಲ್ಲಿ ಮಾತ್ರ ಸೆಟಪ್ ಮಾಡಬಾರ್ದು. ಅದಕ್ಕೋಸ್ಕರ ಇನ್ಕಮ್ ಇಂದ ಸ್ಯಾಲರಿಯಿಂದ ಇನ್ಕಮ್ ಇರ್ತಕ್ಕಂಥದ್ದಲ್ಲಿ HP ಲಾಸ್ ಆಗಿರ್ತಕ್ಕಂಥ ನಾವು ಲೆಸ್ ಮಾಡ್ತೀವಿ. ಸೊ 10,30,000 ಬರುತ್ತೆ. ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಎರಡು ಪಾಯಿಂಟ್ ನಮಗೆ ಇಲ್ಲಿ ಹೊಸದಾಗಿರ್ತಕ್ಕಂಥದ್ದು. ಸೊ ಹಾಗಾದ್ರೆ ಎರಡರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ಸ್ವಲ್ಪ ನಮ್ಮ ಜೆರಾಕ್ಸ್ ಅಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇದೆ, ಕರೆಕ್ಷನ್ಸ್ ಮಾಡಬೇಡಿ. ಕರೆಕ್ಷನ್ಸ್ ಮಾಡಿ ಮತ್ತೆ ನೀವು ತಗೊಂಡು. ಈಗ ನೋಡಿ, ಈಗ ನೆಕ್ಸ್ಟ್ ಏನಿದೆ ಅಂದ್ರೆ ಡಿಡಕ್ಷನ್ಸ್ ಎಲ್ಲ ತಗೊಂಡಿದ್ದೀರಾ. ಸೊ 10,30,000 80,000 ಹೋದ್ರೆ 9,50,000. ಸೊ ಆಕ್ಚುಲಿ ಇದು ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ನಾನು ವ್ಯಾಲ್ಯೂಸ್ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದೀನಿ, ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡಿದ್ದೀನಿ. ಸ್ವಲ್ಪ ನಿಮ್ಮ ಜೆರಾಕ್ಸಲ್ಲೂ ಸಹ ಇದೇ ರೀತಿ ಇರುತ್ತೆ, ಈ ಮಿಸ್ಟೇಕ್ ಇರುತ್ತೆ, ಅದನ್ನು ಕರೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇದು 9,50,000 ಟ್ಯಾಕ್ಸಬಲ್ ಅಮೌಂಟ್. ಸೊ ಟ್ಯಾಕ್ಸಬಲ್ ಇಷ್ಟು ಕಟ್ಟಬೇಕಾಗುತ್ತೆ. ಇದಕ್ಕೆ ನಾವು ಆಸ್ ಇಟ್ ಈಸ್ ಹಾಗೆ ನಾವೇನು ಮಾಡಬೇಕಾಗುತ್ತೆ, ಸ್ಲ್ಯಾಬ್ ರೇಟ್ಸ್ನ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ 2,50,000ಗೆ ನಿಲ್, ದೆನ್ ರಿಮೈನಿಂಗ್ ನೆಕ್ಸ್ಟ್ 2,50,000ಗೆ 5% 12,500 ಬರುತ್ತೆ. ಸೊ ರಿಮೈನ್ ನೋಡಿ ಇರ್ತಕ್ಕಂಥದ್ದು 9,50,000, 2,50,000 ಪ್ಲಸ್ 2,50,000 5 lakhs ಆಗುತ್ತೆ. ಸೊ 9,50,000 5 lakhs ಹೋದಾಗ ರಿಮೈನಿಂಗ್ ಬ್ಯಾಲೆನ್ಸ್ 4,50,000 ಮಾತ್ರ ಬರುತ್ತೆ. ಆ 4,50,000ಗೆ 20% ಅಪ್ಲೈ ಮಾಡೋಣ, 90,000 ಬರುತ್ತೆ. 30% ಸ್ಲ್ಯಾಬ್ ರೇಟ್ ಅಪ್ಲೈ ಆಗಲ್ಲ, ಯಾಕೆಂದ್ರೆ ಅವ್ನಿಗೆ ಇರ್ತಕ್ಕಂಥದ್ದು ಬಿಲೋ 10 lakhs ವ್ಯಾಲ್ಯೂ ಆಗಿದೆ ಇನ್ಕಮ್ ಇರೋದ್ರಿಂದ 30% ಸ್ಲ್ಯಾಬ್ ರೇಟು ಇಲ್ಲಿ ಅಪ್ಲೈ ಆಗೋದಿಲ್ಲ. ಸೊ ಈ ಎರಡು ಎಲ್ಲ ಟೋಟಲ್ ಟ್ಯಾಕ್ಸ್ ಮಾಡ್ಕೊಂಡಾಗ 1,02,500 ಬರುತ್ತೆ. ಸರ್ಚಾರ್ಜ್ ಅಪ್ಲೈ ಆಗಲ್ಲ. ದೆನ್ ಸೆಸ್ ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡ್ತೀರಾ? 4% ಅಪ್ಲೈ ಮಾಡಿ 4,100 ಬರುತ್ತೆ. ಟೋಟಲ್ 1,06,600 ಬರುತ್ತೆ ನಿಮಗೆ. ಸೊ ಅಗೇನ್ ಸೇಮ್ ಥಿಂಗ್, ಇಲ್ಲಿ ಬಂದಿರ್ತಕ್ಕಂಥ ಟ್ಯಾಕ್ಸ್ ನ ಮಂತ್ಲಿ TDS ನಾಗಿ ಕನ್ವರ್ಟ್ ಮಾಡಿ. ಈಗ
So 1,06,600 divided by 12 months is equals to 8,838.83 per month ಅಂತ ಅರ್ಥ. So which is relating to problem number 2. So problem number 2 ಇಲ್ಲಿ ಸ್ವಲ್ಪ ಈ ಸ್ಟೆಪ್ ನಿಮ್ಮ ಜೆರಾಕ್ಸ್ ಅಲ್ಲಿ ಮಿಸ್ ಆಗಿರುತ್ತೆ. ಈ ಎರಡು ಲೈನ್ಸ್ ನೀವು ನಿಮ್ಮ ಜೆರಾಕ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೋಟ್ಸ್ ಬರೀಬೇಕಾದ್ರೆ ಪ್ರಾಪರ್ ಆಗಿ ಎಂಟ್ರಿ ಮಾಡಿ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಪ್ರಾಬ್ಲಮ್ ನಂಬರ್ 3. Calculate the TDS to be made in respect of the following transaction for the financial year 17 and 18. Salary estimated for the year 4,20,000 and income from other sources is 1,20,000. Both are taxable ಅಂತ ಹೇಳಿದ್ದಾರೆ. ಸೊ ಅವರ ಇಲ್ಲಿ ಯಾವ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಎಲ್ಲಿಂದ ಅಂತ ಹೇಳ್ತಿಲ್ಲ. ಸೊ ಇಲ್ಲಿ ಸ್ಯಾಲರಿ ಜೊತೆ ಮಿಕ್ಸ್ ಮಾಡೋದ್ರಿಂದ ಇದು ಎರಡಕ್ಕೂ ಸಹ ಸೇರಿಸಿ ನಾವು ಸೆಕ್ಷನ್ 192 ಪ್ರಕಾರ ಸ್ಲ್ಯಾಬ್ ರೇಟ್ಸ್ ಅಪ್ಲೈ ಮಾಡೋಣ. ಸೊ ನೋಡಿ, ಗ್ರಾಸ್ ವಿನ್ನಿಂಗ್ಸ್ ಫ್ರಮ್ ಲಾಟರಿ, ಗ್ರಾಸ್ ವಿನ್ನಿಂಗ್ಸ್ ಫ್ರಮ್ ಲಾಟರಿ ಅಲ್ಲಿ ಇದೆ. ಗ್ರಾಸ್ ಅಮೌಂಟ್ ಫ್ರಮ್ ಹಾರ್ಸ್ ರೇಸ್ ಇದೆ. ಇನ್ಶೂರೆನ್ಸ್ ಕಮಿಷನ್ ಕೊಟ್ಟಿದ್ದಾನೆ. ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ ಟಿಕೆಟ್ಸ್, ದೆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇಷ್ಟು ಇನ್ಫಾರ್ಮೇಶನ್ಸ್ ನಾವು ಪ್ರೊವೈಡ್ ಮಾಡ್ತಾ ಹೋಗಿದ್ದಾರೆ. ಸೊ ಈಗ ನಾವು 1 by 1 ನೋಡ್ತಾ ಹೋಗೋಣ. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಈ ಫಸ್ಟ್ ಪಾಯಿಂಟ್ಗೆ ಆನ್ಸರ್ ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ಗೆ ಫಸ್ಟ್ ಪಾಯಿಂಟ್ ಎ ಅನ್ನೋ ಕಂಡೀಷನ್ಸ್ ನಾವೇನು ಅಪ್ಲೈ ಮಾಡ್ತೀವಿ ಸೆಕ್ಷನ್ 192 ಪ್ರಕಾರ ಅಪ್ಲೈ ಮಾಡೋಣ. ರಿಮೈನಿಂಗ್ ಡಿಫ್ರೆಂಟ್ ಸೆಕ್ಷನ್ಸ್ ಇದೆ. ಆ ಡಿಫ್ರೆಂಟ್ ಸೆಕ್ಷನ್ಸ್ ನ ಮುಖಾಂತರ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಸ್ಯಾಲರಿ ಎಸ್ಟಿಮೇಟ್ಸ್ ಎಷ್ಟಿದೆ ಇಲ್ಲಿ? 4,20,000 ಇದೆ. ಇನ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ. ಸೊ 1,20,000 ಇದೆ. ಟೋಟಲ್ ಎಷ್ಟಾಗುತ್ತೆ? 5,40,000 ಆಗುತ್ತೆ. ಸೊ ಅಗೇನ್ ಅದಕ್ಕೆ ಸ್ಲ್ಯಾಬ್ ರೇಟ್ ಅಪ್ಲೈ ಮಾಡಿ. ಅಪ್ ಟು 2,50,000 ನಿಲ್ 2,50,000 10%. ಸೊ ನೆಕ್ಸ್ಟ್ ರಿಮೈನ್ ನೋಡಿ, ಬ್ಯಾಲೆನ್ಸ್ 40,000 ಅಷ್ಟೇ. 2,50,000 2,50,000 5 lakhs ಆಗುತ್ತೆ. ಸೊ 5,40,000 5 lakhs ಡಿಡಕ್ಟ್ ಮಾಡಿದ್ರೆ ರಿಮೈನಿಂಗ್ 40,000 ಬ್ಯಾಲೆನ್ಸ್ ಬರುತ್ತೆ. ಆ 40,000 20% ಸ್ಲ್ಯಾಬ್ ರೇಟ್ ಅಪ್ಲೈ ಮಾಡ್ತಾರೆ. ಟೋಟಲ್ ಎಷ್ಟಾಗುತ್ತೆ? 20,500 ಆಗುತ್ತೆ. ಸರ್ಚಾರ್ಜ್ ನಿಲ್, ಟೋಟಲ್ ಬ್ಯಾಲೆನ್ಸ್ 20,500. ಎಜುಕೇಶನ್ ಸೆಸ್ 3% ಅಲ್ಲ, ಇಲ್ಲಿ 4% ಬರಬೇಕು. ಕ್ಯಾಲ್ಕುಲೇಷನ್ ಮಾಡಿ ನೋಡಿ, ನಾನು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಇದೆ 4%. 20,500 ಇಂಟು 4% ಮಾಡಿದಾಗ ನಮಗೆ 850 rupees ಬರುತ್ತೆ. ಸೊ ಹಾಗಾದ್ರೆ ಈಗ ಟೋಟಲ್ ಎಷ್ಟಾಗತ್ತಾರೆ? 21,320 rupees. ಅದು ಸ್ವಲ್ಪ ಚೇಂಜಸ್ ಇದ್ದಾರೆ, ಸ್ವಲ್ಪ ಚೇಂಜಸ್ ಮಾಡಿ ಅದನ್ನ. ನಾನು 3% ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಚೇಂಜ್ ಮಾಡಿ ಅದನ್ನ. ನೆಕ್ಸ್ಟ್ ಹಾಗೆ ಇಲ್ಲಿ ಬಂದಿರತಕ್ಕಂಥ ವ್ಯಾಲ್ಯೂ ಡಿವೈಡೆಡ್ ಬೈ 12 months ಮಾಡೋಣ. ನಮಗೆ ಆಟೋಮೆಟಿಕಲಿ ನಮಗೆ ಪರ್ ಮಂತ್ TDS ಎಷ್ಟು ಅಂತ ಬರುತ್ತೆ. ಈ ಪ್ರಾಬ್ಲಮ್ ನಾನು ಜಾಸ್ತಿ ಫಾಸ್ಟ್ ಆಗಿ ಹೋಗಿದ್ದೀನಿ, ಯಾಕೆಂದ್ರೆ ನಾನು ಆಲ್ರೆಡಿ ಫಸ್ಟ್ 2 ಪ್ರಾಬ್ಲಮ್ಸ್ ನೀಟಾಗಿ ಡಿಸ್ಕಷನ್ಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇದನ್ನ ಸೇಮ್ ಆಸ್ ಇಟ್ ಇಸ್ ಸ್ವಲ್ಪ ಫಾಸ್ಟ್ ಆಗಿ ಹೋಗಿದ್ದೀನಿ. ನೆಕ್ಸ್ಟ್ ನೋಡೋಣ, ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟರಿ. ನೋಡಿ ಸೆಕೆಂಡ್ ಪಾಯಿಂಟ್ ಏನಿದೆ ಇಲ್ಲಿ, ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟರಿ ಅಮೌಂಟ್ ಎಷ್ಟು? 45,000. ನೋಡಿ ಇನ್ಕಮ್ ಏನ್ ಮಾಡ್ತೀನಿ? 45,000 ಬರ್ಕೊಳ್ತೀನಿ. 45,000 ಓಕೆನಾ? ಇದಕ್ಕೆ ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ ಅಂತಂದ್ರೆ ಸೆಕ್ಷನ್ 194B. ಎಲ್ಲರೂ ಸಹ TDS ಚಾರ್ಟ್ ನ ಓಪನ್ ಮಾಡಿ. TDS ಚಾರ್ಟ್ ಅಲ್ಲಿ ನೋಡಿ ಸೆಕ್ಷನ್ 194B ಅಂತ ಇರುತ್ತೆ, ಅಲ್ಲಿ ಅಪ್ಲೈ ಮಾಡ್ತೀವಿ. ಈ ರೂಲ್ ಯಾವ್ದಲ್ಲ, ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟರಿ. ಗ್ರಾಸ್ ವಿನ್ನಿಂಗ್ ಫ್ರಮ್ ಲಾಟರಿ ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀವಿ? 194B ನ ಅಪ್ಲೈ ಮಾಡ್ತೀವಿ. 194B ಏನ್ ಹೇಳುತ್ತೆ ಇಲ್ಲಿ? 194B ನೋಡಿ, payment of prize from winning from lotteries by any person. ಅವರ ವಿನ್ನಿಂಗ್ ಫ್ರಮ್ ಲಾಟರಿ ಅಂತ ಹೇಳಿದಾಗ ಸೆಕ್ಷನ್ 194B ಅನ್ನೋದನ್ನ ಅಪ್ಲೈ ಮಾಡಿ. ಸೊ ಸ್ಲ್ಯಾಬ್ ಇಲ್ಲಿ 10,000 ಇನ್ನು ಕಡಿಮೆ ಇದೆ ಅಂತ ಹೇಳಿದ್ರೆ ದೆನ್ ನೋ TDS. ಇಲ್ಲಿ ವ್ಯಾಲ್ಯೂ ಎಷ್ಟಿದೆ? 45,000 ಇದೆ. ಹಾಗಾದ್ರೆ ವ್ಯಾಲ್ಯೂ ನಾವೇನ್ ಮಾಡೋದಾಗುತ್ತೆ? ಸೊ ಸೆಕ್ಷನ್ 194 ಪ್ರಕಾರ ಟ್ಯಾಕ್ಸ್ ರೇಟ್ ಎಷ್ಟಿದೆ ಇಲ್ಲಿ? 30%. 45,000 ಇಂಟು 30% ಮಾಡಿದ್ರೆ ನಮಗೆ TDS ವ್ಯಾಲ್ಯೂ ಬರುತ್ತೆ. ಓಕೆನಾ? ಕಾನ್ಸೆಪ್ಟ್ ಅರ್ಥ ಆಗ್ತಿದೆ? ನೆಕ್ಸ್ಟ್ ಪಾಯಿಂಟ್, ಸೊ ಗ್ರಾಸ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಹಾರ್ಸ್ ರೇಸ್ ಇಂದ ಅಪ್ಲೈ ಮಾಡಿದಾಗ ಸೊ ಇದಕ್ಕೆ ಯಾವ ರೂಲ್ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೂ ಸಹ ಅಷ್ಟೇ 194BB ರೂಲ್ ನ ಅಪ್ಲೈ ಮಾಡ್ತೀವಿ. ಸೊ 194BB ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಟೋಟಲ್ ಅಮೌಂಟ್ ಏನಿದೆ ಇಲ್ಲಿ ಇನ್ಕಮ್ 4,000 ಎಂಟ್ರಿ ಮಾಡ್ಕೊಂಡಿದ್ದೀನಿ. ಯಾವ ರೂಲ್ ಅಪ್ಲೈ ಆಗುತ್ತೆ ಇಲ್ಲಿ? 194BB ರೂಲ್ ನ ಅಪ್ಲೈ ಮಾಡ್ತೀರಾ. ಸೊ ಇಲ್ಲಿ ಟ್ಯಾಕ್ಸ್ ರೇಟ್ ಎಷ್ಟು ಅಂದ್ರೆ 30%. ಆದ್ರೆ no TDS as it is below 10,000 rupees. ಅಂದ್ರೆ 10,000ಕ್ಕಿಂತ ಕಡಿಮೆ ಇರೋದ್ರಿಂದ ಇಲ್ಲಿ TDS ರೇಟ್ ಅಪ್ಲೈ ಮಾಡಲ್ಲ. ನೋಡಿ ಥ್ರೆಶೋಲ್ಡ್ ಲಿಮಿಟ್ ಅಲ್ಲಿ 10,000 ಇರುತ್ತೆ. ಸೊ ಹಾಗಾದ್ರೆ 10,000 ಇನ್ನು ಕಡಿಮೆ ಇರೋದ್ರಿಂದ ನೋಡಿ 10,000ಕ್ಕಿಂತ ಕಡಿಮೆ ಇರೋದ್ರಿಂದ ಇಲ್ಲಿ TDS ಅಪ್ಲೈ ಮಾಡೋದಿಲ್ಲ. ಹಾಗಾದ್ರೆ ಇಲ್ಲಿ TDS 0 ಬರೋದಿಲ್ಲ ವ್ಯಾಲ್ಯೂ. ಅದೇ 10,000ಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅಗೇನ್ ನಾವು 30% ಟ್ಯಾಕ್ಸ್ ರೇಟ್ಸ್ ನ ಅಪ್ಲೈ ಮಾಡಬೇಕಾಗಿತ್ತು. ದೆನ್ ಇನ್ಶೂರೆನ್ಸ್ ಕಮಿಷನ್ಗೆ ಎಷ್ಟಿದೆ ವ್ಯಾಲ್ಯೂ ಇಲ್ಲಿ?
25,000 ಇದೆ. 25,000 ನಾವು ಇದು ಅಪ್ಲೈ ಮಾಡ್ತೀವಿ. ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ? 194D ಸೆಕ್ಷನ್ ಅಪ್ಲೈ ಮಾಡ್ತೀವಿ. 194D ಸೆಕ್ಷನ್ ನೋಡಿ, ಪೇಮೆಂಟ್ ಆಫ್ ಇನ್ಶೂರೆನ್ಸ್ ಕಮಿಷನ್ ಟು ಏಜೆಂಟ್ಸ್ ಬೈ ಇನ್ಶೂರೆನ್ಸ್ ಕಂಪನಿ. 194D ಸೆಕ್ಷನ್ ಅಪ್ಲೈ 194D ನ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಥ್ರೆಶೋಲ್ಡ್ ಲಿಮಿಟ್ ಎಷ್ಟಿದೆ ಅಂತ ಹೇಳಿದ್ರೆ 15,000 rupees ಇದೆ. ಬಟ್ ಇಲ್ಲಿ ನಮ್ಗೆ ಇನ್ಕಮ್ 25,000 ಇದೆ. ಹಾಗಾದ್ರೆ ನಾವು ಇಲ್ಲಿ ಅಪ್ಲೈ ಮಾಡಲೇಬೇಕಾಗತ್ತೆ. ಎಷ್ಟು? 5% ನಾವು TDS ರೇಟ್ ಅಪ್ಲೈ ಮಾಡ್ತೀವಿ. 25,000 ಇಂಟು 5% ಅಪ್ಲೈ ಮಾಡಿದಾಗ ನಮಗೆ ವ್ಯಾಲ್ಯೂ ಬರುತ್ತೆ 1,250. ದೆನ್ ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ. ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ ಎಷ್ಟಿದೆ ಇಲ್ಲಿ ವ್ಯಾಲ್ಯೂ? ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ ವ್ಯಾಲ್ಯೂ ಬಂದು 7,000 ಇದೆ ನೋಡಿ. ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ 7,000. ದೆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಸಹ ತಗೋಬೇಕು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆ ಅದನ್ನು ಸಹ ತಗೋಬೋಣ. ಡೈರೆಕ್ಟ್ ವ್ಯಾಲ್ಯೂಸ್ ತಗೋಣ, ಮತ್ತೆ ರೂಲ್ಸ್ ಅಪ್ಲೈ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ. ಕಮಿಷನ್ ಆನ್ ಸೇಲ್ ಆಫ್ ಲಾಟರಿ ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀವಿ ಅಂತ ಹೇಳಿದಾಗಲೇ ನಾನು 194G ರೂಲ್ ನ ಅಪ್ಲೈ ಮಾಡ್ತೀವಿ. ಯಾವ ಸೆಕ್ಷನ್? 194G. 194G ಏನ್ ಹೇಳುತ್ತೆ? ಪೇಮೆಂಟ್ ಆಫ್ ಲಾಟರಿ ಕಮಿಷನ್. ಪೇಮೆಂಟ್ ಆಫ್ ಲಾಟರಿ ಕಮಿಷನ್. ಸೊ ಆಗ 15,000 ವರೆಗೂ ಸಹ ಏನಾಗಿರುತ್ತೆ? TDS ರೇಟ್ ಅಪ್ಲೈ ಆಗಲ್ಲ. 15,000 ಇನ್ನು ಹೆಚ್ಚಿಗೆ ಇದ್ರೆ ಮಾತ್ರ TDS ರೇಟ್ ಅಪ್ಲೈ ಆಗುತ್ತೆ. ದಟ್ ಈಸ್ ನೋ TDS ಆಸ್ ಇಟ್ ಈಸ್ ಬಿಲೋ 15,000. ಸೊ ಅಂದ್ರೆ ಇಲ್ಲಿ TDS ವ್ಯಾಲ್ಯೂ ಬರೋದಿಲ್ಲ. ಸೊ ಇನ್ ಕೇಸ್ ಆಫ್ ದಿಸ್ ಒನ್ ಯಾವ ರೂಲ್ ಅಪ್ಲೈ ಮಾಡ್ತೀರಾ? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 193 ರೂಲ್ ನ ಅಪ್ಲೈ ಮಾಡಿ. 193 ರೂಲ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ದ ಸೆಕ್ಯೂರಿಟೀಸ್ ಬೈ ಅ ಕಂಪನಿ. If it is below 10,000, then no TDS. If it is above 10,000, then 10% rate for the individual and HUF. So ಇಲ್ಲಿ ಪರ್ಸನ್ ಇಲ್ಲಿ ಇಂಡಿವಿಜುವಲ್ ಆಗಿರೋದ್ರಿಂದ ನೀವು 10% ರೇಟ್ ನ ಅಪ್ಲೈ ಮಾಡಬಹುದು. ಸೊ 10% ಅಪ್ಲೈ ಮಾಡಿ 1,200 ಬರುತ್ತೆ. ಸೊ ಇಷ್ಟು ಸಹ ನಿಮ್ಮ ಪ್ರಾಬ್ಲಮ್ ನಂಬರ್ 2ಗೆ ಆನ್ಸರ್ಸ್. ಪ್ರಾಬ್ಲಮ್ ನಂಬರ್ 3ಗೆ. ಸೊ ಇಟ್ಸ್ ವೆರಿ ಈಸಿಯೆಸ್ಟ್ ಒನ್, ಬಟ್ ವಿ ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್ ದಟ್ ಇಸ್ ದ TDS ಚಾರ್ಟ್. ಸೊ TDS ಚಾರ್ಟ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಈಸಿಯೆಸ್ಟ್ ಕಾನ್ಸೆಪ್ಟ್. ಸೊ ಇನ್ಕಮ್ಸ್ ತಗೊಳ್ಳೋದು ಯಾವ ಸೆಕ್ಷನ್ ಅಲ್ಲಿ ಬರುತ್ತೆ, ದೆನ್ ಆ ಟ್ಯಾಕ್ಸ್ ರೇಟ್ಸ್ ಏನಿದೆ, ದೆನ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಿ ತಗೊಳ್ತಾರೆ, ಅಷ್ಟೇನೇನಿಲ್ಲ. ಸೊ ಪ್ರಾಬ್ಲಮ್ ನಂಬರ್ 4 ನೋಡೋಣ. ಸೇಮ್ ಥಿಂಗ್. ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ನೋಡಿ, ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲರಿ ಇಸ್ 35,000, 3,50,000. ಹೌಸ್ ಪ್ರಾಪರ್ಟಿ ಇಂದ 80,000 ಇದೆ. ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇವೆರಡೂ ಸಹ ಆಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ದೆನ್ ಆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಟ್ಯಾಕ್ಸ್ ಅನ್ ಅಪ್ ಟು 2,50,000. ಸೊ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತಾ ಹೊರಟೋಗಿದ್ದಾರೆ ಇಲ್ಲಿ, ಅಷ್ಟೇನಿಲ್ಲ. ಪೇಮೆಂಟ್ ಆನ್ ಎಲೆಕ್ಟ್ರಿಕಲ್ ಈಗ ಸಪರೇಟ್ ಆಗಿ ಬರುತ್ತೆ. ಫಸ್ಟ್ ಒಂದೇ ಒಂದು ಡಿಸ್ಕಸ್ ಮಾಡೋಣ ಪ್ರಾಬ್ಲಮ್ನ. Taxable income, salary income is 50,000. Taxable house property is income is 80,000. Payment of electrical contractor is rupees 40,000. Mr. X is an individual. Gross anta kottidare. ಇಲ್ಲಿ deduction ಆಗಿಲ್ಲ ಅಂತ ಅರ್ಥ ಇದರಲ್ಲಿ. Gross is nothing but before tax ಅಂತ ಅರ್ಥ. Net in the sense after tax ಅಂತ ಅರ್ಥ. ನೀವು income from salary ಇಲ್ಲಿ income from other source ಅಲ್ಲಿ ನೀವು ಮಾಡಬೇಕಾದ್ರೆ ನೋಡಿರ್ತೀರಾ. Payment of L&T company, L&T Limited, civil contracting company is 4 lakhs by check. So premium withdrawal from RPF 40,000. Interest on bank deposits gross 28,000. Commission from real estate agencies 40,000. One by one discuss ಮಾಡ್ತಾ ಬರೋಣ. So ಅವರ ಗ್ರಾಸ್ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಬೈ ಯೂಸಿಂಗ್ ಟ್ಯಾಕ್ಸಬಲ್ ಸ್ಯಾಲರಿ ಅಂಡ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ HP. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಮತ್ತೆ ಇದರ ಮೇಲೆ ನೀವು ಏನು ಮಾಡ್ತೀರಾ? ಡಿಡಕ್ಷನ್ಸ್ ಯಾವುದೇ ರೀತಿ ಡಿಡಕ್ಷನ್ಸ್ ಇಲ್ಲ, ಡೈರೆಕ್ಟ್ ಆಗಿ ನೀವು ಅಪ್ಲೈ ಮಾಡಬಹುದು. ಇದರ ಮೇಲೆ ಟ್ಯಾಕ್ಸ್ ಎಷ್ಟು? ಫಸ್ಟ್ 2,50,000ಗೆ 0. ಫಸ್ಟ್ 2,50,000ಗೆ 0 ನಿಲ್ ರೇಟ್ ಅಪ್ಲೈ ಮಾಡ್ತೀರಾ. ಸೊ ನೆಕ್ಸ್ಟ್ ರಿಮೈನಿಂಗ್ ನೋಡಿ, 4,50,000 4,30,000 2,50,000 ರಿಮೈನಿಂಗ್ 1,80,000 ಬರುತ್ತೆ. ಅದರ ಮೇಲೆ ಎಷ್ಟು ರೇಟ್ ಅಪ್ಲೈ ಮಾಡ್ತೀರಾ? 5% ಅಪ್ಲೈ ಮಾಡಿ. ಸೊ ಅದರ ಎಷ್ಟು ಬರುತ್ತೆ ನಿಮಗೆ ವ್ಯಾಲ್ಯೂ? 9,000 rupees ಬರುತ್ತೆ. ಸೊ ಅದರ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕಾಗುತ್ತೆ? 9,000. ಸರ್ಚಾರ್ಜ್ ಆಡ್ ಮಾಡಿ, ಸರ್ಚಾರ್ಜ್ ಬರೋದಿಲ್ಲ. ಸೊ 9,000 ಇದು 3% ಹಾಕಿದೆ. ಚೇಂಜ್ ಮಾಡ್ತೀನಿ, 4% ಅಪ್ಲೈ ಮಾಡಿ. ಇದು ಪ್ರಾಬ್ಲಮ್ ಜೆರಾಕ್ಸ್ ಅಲ್ಲೂ ಸಹ ಅದೇ ರೀತಿ ಇರುತ್ತೆ. ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ.
So health and education says 4% apply ಮಾಡಿದಾಗ 360 rupees ಬರುತ್ತೆ. 9,000 plus 360, 9,360 ಬರುತ್ತೆ. So our next okay, total taxable value is 9,360 ಬರುತ್ತೆ. Then 9,360 divided by 12 months ಮಾಡಿದಾಗ 780 rupees per month ಅಂತ ಬರುತ್ತೆ. ಸೊ ಈ ಇನ್ಫಾರ್ಮೇಶನ್ ಸ್ವಲ್ಪ ಜೆರಾಕ್ಸ್ ಅಲ್ಲಿ ಚೇಂಜಸ್ ಇದೆ, ಸೊ ಕರೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಅಲ್ಲಿ 3% ಅಪ್ಲೈ ಮಾಡ್ಬೋದು ಬೈ ಓಸಿ. ನೋಡಿದಿರ ಮಿಸ್ ಆಗಿದೆ, ಚೇಂಜ್ ಮಾಡಿ ಈಗ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಿದೆ, ಪೇಮೆಂಟ್ ಟು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್. ಇನ್ಕಮ್ ಎಷ್ಟಿದೆ? ಪೇಮೆಂಟ್ ಟು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ 40%, 45,000 ಇದೆಯಾ? 40,000 ಇದೆ ನೋಡಿ. Electrical contractor 40,000. Mr. X is using individual, so our individual rate na apply ಮಾಡೋಣ. So 40,000 individual ಅಂತ ಹೇಳಿದ್ರೆ ಯಾವ ಸೆಕ್ಷನ್ ಅಪ್ಲೈ ಆಗುತ್ತೆ ಇಲ್ಲಿ? ಸೆಕ್ಷನ್ 194C ಅಪ್ಲೈ ಆಗುತ್ತೆ. ಸೆಕ್ಷನ್ 194C ನ ಅಪ್ಲೈ ಮಾಡೋಣ. ಇಂಡಿವಿಜುವಲ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ರೇಟ್ ತಗೋಣ. ಇಲ್ಲಿ ಕಂಪನಿ ಅಂತ ಕೊಟ್ಟಿದ್ರೆ ಕಂಪನಿ, ಪ್ರತಿ ಒಂದೊಂದು ಪಾಯಿಂಟ್ ಸಪರೇಟ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನಾವು ಅದನ್ನೆಲ್ಲ ಟೋಟಲ್ ಮಾಡೋದು, ಮಿಕ್ಸಪ್ ಮಾಡೋದು ಎಲ್ಲ ಮಾಡಬಾರ್ದು. ಅವರ ಸೆಕ್ಷನ್ ಏನಿದೆ 194C. 194C ನ ಪ್ರಕಾರ ಏನಿದೆ, ಟ್ಯಾಕ್ಸ್ ರೇಟ್ ಏನಿದೆ 1% ಅಂತ ಇದೆ. ಅವರ ವ್ಯಾಲ್ಯೂ ಎಷ್ಟು ಬರುತ್ತೆ? 400 ಬರುತ್ತೆ. ನೆಕ್ಸ್ಟ್ ಒನ್, ಸೆಕೆಂಡ್ ಪಾಯಿಂಟ್, ಪೇಮೆಂಟ್ ಟು ಕಾರ್ಪೊರೇಟ್ ಕಾಂಟ್ರಾಕ್ಟರ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 4 lakhs ಇದೆ. ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀರಾ? 194C ಏನಿದೆ. ದೆನ್ ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ? 2%. ದೆನ್ 8,000. ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಿದ್ದೀನಿ, ಯಾಕೆಂತಂದ್ರೆ ನಿಮಗೆ ಮೆಥಡ್ ಗೊತ್ತಾಗಿದೆ. ಏನಿಲ್ಲ, ಇನ್ಕಮ್ ತಗೊಳ್ತೀರಾ, ಸೆಕ್ಷನ್ ಏನಿದೆ ಸೆಕ್ಷನ್ ನ ಬರೀತೀರಾ, ಆ ಸೆಕ್ಷನ್ ಇರ್ತಕ್ಕಂಥ ಟ್ಯಾಕ್ಸ್ ರೇಟ್ ಅಪ್ಲೈ ಮಾಡಿ, ದೆನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಬರೆಯಬಹುದು. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹೋಗ್ತಿದ್ದೀನಿ. ದೆನ್ ಪ್ರೀ ಮೆಚೂರ್ ವಿತ್ಡ್ರಾಲ್ ಫ್ರಮ್ RPF. ಪ್ರೀ ಮೆಚೂರ್ RPF ಎಷ್ಟಿದೆ ಇಲ್ಲಿ? 40,000 ಇದೆ ಕ್ವಶನ್ ಅಲ್ಲಿ. ದೆನ್ ಯಾವ ರೇಟ್ ನ ಯಾವ ಟ್ಯಾಕ್ಸ್ ಅಪ್ಲೈ ಮಾಡ್ತೀರಾ? ಸೊ 192A ಆ ಪ್ರೊವಿಷನ್ ಅಪ್ಲೈ ಮಾಡಬೇಕು. ದೆನ್ ನೋ TDS ಆಸ್ ಇಟ್ ಈಸ್ ಬಿಲೋ 50,000. ಬಿಲೋ 50,000 ಇರೋದ್ರಿಂದ TDS ಅಪ್ಲೈ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಅಮೌಂಟ್ ನಿಲ್ ಅಂತ ತೋರಿಸ್ತಾರೆ. ದೆನ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಗ್ರಾಸ್ ಅಂತ ಹೇಳಿದರೆ 28,000. ಸೊ ಇಲ್ಲಿ ಗ್ರಾಸ್ ಡೆಪಾಸಿಟ್ಸ್ 194A ಅಪ್ಲೈ ಮಾಡ್ತೀರಾ. ದೆನ್ ರೂಲ್ ಏನಿರುತ್ತೆ ಇಲ್ಲಿ 10% ಅಂತ ತಗೊಳ್ತೀರಾ. ದೆನ್ ನೋಡಿ, ಪರ್ಸನ್ ಸೀನಿಯರ್ ಸಿಟಿಸನ್ ಅಲ್ಲ, ಸೀನಿಯರ್ ಸಿಟಿಸನ್ ಆಗಿದ್ರೆ 50,000 ಲಿಮಿಟ್ ಇರ್ತಿತ್ತು. ಸೀನಿಯರ್ ಸಿಟಿಸನ್ ಅಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ 10,000 ಲಿಮಿಟ್ ಅಷ್ಟೇ. ನಿಮ್ಗೆ ಪ್ರಾವಿಷನ್ಸ್ ಇದೆ, ಅಪ್ಲೈ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಅಪ್ಲೈ ಮಾಡಿ. ಸೊ ವ್ಯಾಲ್ಯೂಸ್ ಬರುತ್ತೆ 2,800. ದೆನ್ ಕಮಿಷನ್ ಆನ್ ರಿಯಲ್ ಎಸ್ಟೇಟ್ ಏಜೆನ್ಸಿ. ಸೊ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 40,000. ಸೊ ರೇಟ್ ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ತೀರಾ? 194H ಅಪ್ಲೈ ಮಾಡ್ತೀರಾ. ಅವರ ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ ಇಲ್ಲಿ? 5% ಇದೆ. ದೆನ್ 2,000 rupees ಅಮೌಂಟ್ ನ ಅಪ್ಲೈ ಮಾಡಿ. ಸೊ ಇಷ್ಟು ಇನ್ಫಾರ್ಮೇಶನ್. ಪ್ರಾಬ್ಲಮ್ ನಂಬರ್ 5 ಹೋಗೋಣ ಈಗ. ಅಮೌಂಟ್ ರಿಸೀವ್ಡ್ ಫ್ರಮ್ LIC ಪಾಲಿಸಿ. ಅಮೌಂಟ್ ರಿಸೀವ್ಡ್ ಫ್ರಮ್ LIC ಪಾಲಿಸಿ ಅಂತ A ಪಾಯಿಂಟ್ ನ ಬರ್ಕೊಂಡಿದೀವಿ. ಇಲ್ಲಿ ಇನ್ಕಮ್ ಎಷ್ಟಿದೆ ಇಲ್ಲಿ? 1,20,000. ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ತೀವಿ ಇಲ್ಲಿ? 194DA ಅಪ್ಲೈ ಮಾಡ್ತೀವಿ. ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ ಇಲ್ಲಿ? TDS 1% ಅಪ್ಲೈ ಮಾಡ್ತೀವಿ. 1,200 ಬರುತ್ತೆ. ನೆಕ್ಸ್ಟ್ ಒನ್, ಅಮೌಂಟ್ ಫ್ರಮ್ ಸೇಲ್ ಆಫ್ ಬಿಲ್ಡಿಂಗ್ ಆಫ್ಟರ್ ಕನ್ಸಿಡರೇಷನ್ ಇಸ್ 52 lakhs. ಸೊ ಅಮೌಂಟ್ ಎಷ್ಟಿದೆ? 52 lakhs ಇದೆ. ದೆನ್ ರೇಟ್ ಆಫ್ ಟ್ಯಾಕ್ಸ್ ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ತೀವಿ? 194IA ಸೆಕ್ಷನ್ ಅಪ್ಲೈ ಮಾಡ್ತೀವಿ. ಅಮೌಂಟ್ ಎಷ್ಟಿದೆ? ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ ಇಲ್ಲಿ? TDS 1%. ಸೊ ಅಮೌಂಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, 52,000 ಅಪ್ಲೈ ಮಾಡ್ತೀವಿ. ದೆನ್ ನೆಕ್ಸ್ಟ್ ಒನ್, NSS ಡೆಪಾಸಿಟ್ಸ್ ಫ್ರಮ್ ಅಮೌಂಟ್ ಎಷ್ಟಿದೆ ಇಲ್ಲಿ? ನೋಡಿ ಇಲ್ಲಿ NSS ಡೆಪಾಸಿಟ್ಸ್ 4,000 rupees ಇದೆ. 4,000 ತಗೊಳ್ತಾ ಇದ್ದೀನಿ. ಸೊ ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ತೀವಿ? 194EE ಸೆಕ್ಷನ್ ಅಪ್ಲೈ ಮಾಡಬೇಕಾಗತ್ತೆ. ಅವರ 10% ರೇಟ್ ಅಪ್ಲೈ ಮಾಡ್ತೀವಿ ಆಸ್ ಪರ್ ದಟ್. ಅವರ ನೆಕ್ಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ? 400 rupees ಬರುತ್ತೆ. ನೆಕ್ಸ್ಟ್ ಪ್ರೊಫೆಷನಲ್ ಫೀಸ್ ಅಂತ ಹೇಳಿದ್ದಾರೆ. ಪ್ರೊಫೆಷನಲ್ ಫೀಸ್ ಅಂತ ಇರೋದ್ರಿಂದ ಅಮೌಂಟ್ ಎಷ್ಟು ಇಲ್ಲಿ? 40,000 ಇದೆ. ಯಾವ ಸೆಕ್ಷನ್ ಅಪ್ಲೈ ಮಾಡಬೇಕು? 194J ಅಪ್ಲೈ ಮಾಡಬೇಕಾಗತ್ತೆ. ಸೊ ಪರ್ಸೆಂಟೇಜ್ ಎಷ್ಟಿದೆ ಇಲ್ಲಿ? 10% ಇದೆ. ದೆನ್ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ? 4,000 rupees ಬರುತ್ತೆ. ದ ನೆಕ್ಸ್ಟ್ ಪಾಯಿಂಟ್, ಹೌಸ್ ರೆಂಟ್ ಪೇಯ್ಡ್ ಅಂತ ಹೇಳಿದ್ದಾರೆ. ಓನರ್ ಅಟ್ ದ rupees 38,000 ಅಂತ ಹೇಳಿದ್ದಾರೆ. ಸೊ ಹೌಸ್ ರೆಂಟ್ ಮತ್ತೆ ಆಗ್ತಿದೆ 38,000. ಯಾವ ಅಪ್ಲೈ ಮಾಡ್ತೀವಿ? 194IB ರೂಲ್ ನ ಅಪ್ಲೈ ಮಾಡ್ತೀವಿ. ನೋ TDS ಆಸ್ ಅಪ್ ಟು ದ rupees of 50,000 rupees per month. 50,000 ಇನ್ನು ಕಡಿಮೆ ಇತ್ತು ಅಂತಂದ್ರೆ TDS ಅಪ್ಲೈ ಆಗೋದಿಲ್ಲ. ದೆನ್ 2,20,000 ಸಾರಿ ಅಕ್ವಿಸಿಷನ್. ನೋಡಿ ಅಕ್ವಿಸಿಷನ್ for the acquisition of the part of the immovable property ಅಂತ ಹೇಳಿದರೆ ಅಮೌಂಟ್ ಎಷ್ಟಿದೆ? 2,20,000. ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀವಿ? 194LA ಸೆಕ್ಷನ್ ಅಪ್ಲೈ ಮಾಡ್ತೀವಿ. ನೋ TDS ಅಪ್ ಟು ದ rupees 2,50,000. ದೆನ್ ಇಲ್ಲೂ ಸಹ ಅಮೌಂಟ್ ನಿಲ್ ಅಂತ ಮೆನ್ಷನ್ ಮಾಡ್ತೀವಿ. ಸಿಂಪಲ್ ಕಾನ್ಸೆಪ್ಟ್ ಇಷ್ಟೇ, ಏನೇನು ಪರ್ಟಿಕ್ಯುಲರ್ಸ್ ಅಲ್ಲಿ ಬರ್ಕೊಳ್ಳಿ.
ಇನ್ಕಮ್ ಏನಿದೆ ತಗೊಳ್ತೀರಾ, ಸೆಕ್ಷನ್ ರೂಲ್ನ ಬರೀರಿ, ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀರಾ, ಅದರ ರೇಟ್ ಏನಿದೆ, ಅದರ ವ್ಯಾಲ್ಯೂ ಏನಿದೆ, ಇಷ್ಟೇ ಮಾಡಬೇಕಾಗ್ತದೆ. ಈಸಿಯೆಸ್ಟ್ ಒನ್. ಸೊ ಈ ಚಾಪ್ಟರ್ ನಿಮ್ಗೆ ಈಸಿಯೆಸ್ಟ್ ಚಾಪ್ಟರ್ ಆಗುತ್ತೆ. ಬಟ್ ಒನ್ ಥಿಂಗ್, ಆ TDS ಚಾರ್ಟ್ ನಿಮ್ಮ ಮೈಂಡಲ್ಲಿ ಇರಬೇಕು. ಆ TDS ಚಾರ್ಟ್ ನಿಮ್ಮ ಮೈಂಡಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವೇನೂ ಸಹ ಮಾಡೋಕ್ಕಾಗೋದಿಲ್ಲ. ಕಂಪಲ್ಸರಿ ಪ್ರತಿಯೊಂದು ಇಂಪಾರ್ಟೆಂಟ್. ಸೊ ನೋಡೋಣ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಸೇಮ್ ಥಿಂಗ್ ಅಲ್ಲೂ ಸಹ ಇದೆ ಬರ. ಫಸ್ಟ್ ಪಾಯಿಂಟ್, ಕಂಪ್ಯೂಟೇಷನ್ ಆಫ್ ಅಕ್ವಿಸಿಷನ್ ಆಫ್ ಲ್ಯಾಂಡ್ 50,000 ಅಂತ ಇದೆ ನೋಡಿ. ಫಸ್ಟ್ ಕಾಂಪೆನ್ಸೇಷನ್ 55 lakhs ಇದೆ ತಗೊಳ್ತಾ ಇದೀನಿ. ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀವಿ? 194 LEA ಸೆಕ್ಷನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ರೂಲ್ ಏನು ಅಪ್ಲೈ ಮಾಡ್ತೀವಿ? 194 ಸೆಕ್ಷನ್ LEA ಅಪ್ಲೈ ಮಾಡ್ತೀವಿ. ದೆನ್ ರೇಟ್ ಆಫ್ TDS 10% ಅಪ್ಲೈ ಮಾಡಿ 50,000 rupees ಬರುತ್ತೆ ನೋಡಿ. ರೆಂಟ್ ರಿಸೀವ್ 60,000 rupees ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಅವ್ರು ಯಾವ ಅಪ್ಲೈ ಮಾಡ್ತೀರಾ ಇಲ್ಲಿ? 194 IB ರೂಲ್ನ ಅಪ್ಲೈ ಮಾಡಿ. ಸೊ ಎಬೋ 50,000 ಆಗಿರೋದ್ರಿಂದ ನೀವೇನು ಮಾಡ್ತೀರಾ? 5% ಅಪ್ಲೈ ಮಾಡ್ತಾರೆ. ಅದು ಬಿಲೋ 50,000 ಇದೆ, ನಾಟ್ ಅಪ್ಲಿಕೇಬಲ್ ಅಂತ ಬರೀಬೇಕಿತ್ತು. 3,000 rupees ಪರ್ ಮಂತ್ ಅಂತ ತಗೊಳ್ತೀರಾ. ನೆಕ್ಸ್ಟ್ ಒಂದು RPF, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಅಮೌಂಟ್ ಪ್ರೀ ಮೆಚೂರ್ ಸೆಟಲ್ಮೆಂಟ್. ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಪ್ರೀ ಮೆಚೂರ್ ಸೆಟಲ್ಮೆಂಟ್ 70,000 ಪ್ರೀ ಮೆಚೂರ್ ಅಂತ ಹೇಳಿದ್ರೆ ಯಾವ್ದು ಅಪ್ಲೈ ಮಾಡ್ತೀರಾ ಇಲ್ಲಿ ನೀವು? 192A ಅಪ್ಲೈ ಮಾಡ್ತೀರಾ. ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ? 10% ಇದೆ. ಅಲ್ಲಿ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಹಿಯರ್ TDS ರೇಟ್ ಅದು. ಓಕೆನಾ? ದೆನ್ ಎಷ್ಟಿದೆ ಇಲ್ಲಿ? 7,000 rupees ಬರುತ್ತೆ 10% ಅಂದಾಗ. ನೆಕ್ಸ್ಟ್ ಒನ್ ಏನಿದೆ? ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ ಅ ಬ್ಯಾಂಕ್, ವಿತ್ ಅ ಫರ್ಮ್. ಬ್ಯಾಂಕ್ ಅಲ್ಲ, ವಿತ್ ಅ ಫರ್ಮ್ 28,000 rupees ಬಂದಿದೆ. ಸೊ ಯಾವ ರೂಲ್ ಅಪ್ಲೈ ಮಾಡ್ತೀವಿ ಇಲ್ಲಿ? 194A ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ರೇಟ್ ಎಷ್ಟು ಇಲ್ಲಿ? 10% ತಗೊಳ್ತೀರಾ. ಅಪ್ಲೈ ಮಾಡಿ 2,800 rupees ಬರುತ್ತೆ. ದೆನ್ ಪೇಮೆಂಟ್ ಆಫ್ ₹20,000 ಟು ಎಕ್ಸ್ ಲಿಮಿಟೆಡ್ ಕಾಂಟ್ರಾಕ್ಟರ್ ಎಕ್ಸೀಡಿಂಗ್ 1 lakh rupees ಪರ್ ಆನಮ್. ನೋಡಿ ಪರ್ ಆನಮ್ ಅಂತ ಹೇಳಿದಾರಲ್ವಾ. ಸೊ ಇಲ್ಲಿ ನಾವು ಅಪ್ಲೈ ಮಾಡೋಣ. 20,000 rupees ಇದೆ. ದೆನ್ 194C ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. 2% ರೂಲ್ ಅಪ್ಲೈ ಮಾಡಿ, ರೇಟ್ ಅಪ್ಲೈ ಮಾಡಿ ಎಷ್ಟು ಬರುತ್ತೆ? 400 rupees. ದೆನ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 22,000 rupees ವ್ಯಾಲ್ಯೂ ಇದೆ, ಅಪ್ಲೈ ಮಾಡ್ಕೊಂಡಿದ್ದೀರಾ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಯಾವ ರೂಲ್ ಅಪ್ಲೈ ಮಾಡ್ತೀವಿ? 193 ಸೆಕ್ಷನ್ಸ್ ರೂಲ್ನ ಅಪ್ಲೈ ಮಾಡ್ತೀವಿ. 10% ರೇಟ್ ಬರುತ್ತೆ. ಸೊ ಎಷ್ಟು ಬರುತ್ತೆ ಇಲ್ಲಿ ವ್ಯಾಲ್ಯೂ? 2,200 rupees ಬರುತ್ತೆ. So this is relating to your problem number 6. So let us discuss the last problem, that is problem number 7. So amount winning from horse race ಅಂತ ಹೇಳಿದ್ದಾರೆ. ಅಮೌಂಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಸೊ ತಗೊಂಡಿಲ್ಲ. ಅಮೌಂಟ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸಸ್ ಇದೆ 1,50,000 ಇದೆ. 1,50,000 ತಗೊಳ್ತಾ ಇದ್ದೀನಿ. ದೆನ್ ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ತೀರಾ? 194 BB ಸೆಕ್ಷನ್ ಅಪ್ಲೈ ಮಾಡಬೇಕಾಗುತ್ತೆ. TDS ರೇಟ್ ಎಷ್ಟು? 30% ಅಪ್ಲೈ ಮಾಡ್ತೀವಿ. ಸೊ ಅವರೇ ನಮಗೆ 45,000 ವ್ಯಾಲ್ಯೂ ಬರುತ್ತೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟಿದೆ ಇಲ್ಲಿ? ವ್ಯಾಲ್ಯೂ 28,000 ಇದೆ. ದೆನ್ ಸೊ ಇಲ್ಲಿ ನೋಡಿ ಅಪ್ಲೈ ಮಾಡಿ. ರೇಟ್ ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ತೀರಾ? 193 ಸೆಕ್ಷನ್ ಅಪ್ಲೈ ಮಾಡಬೇಕಾಗುತ್ತೆ. ರೇಟ್ ಆಫ್ ಟ್ಯಾಕ್ಸ್ TDS ಎಷ್ಟಿದೆ? 10%. ಅವರ ನೆಕ್ಸ್ಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ನೆಕ್ಸ್ಟ್ ಒನ್ ಪ್ರೀ ಮೆಚೂರ್ ವಿತ್ಡ್ರಾಲ್. ಸೊ ಆಲ್ರೆಡಿ ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ರೀ ಮೆಚೂರ್ ಅನ್ನೋದು ಯಾವ್ದು ಬರುತ್ತೆ? 192A ಸೆಕ್ಷನ್ ಅಪ್ಲೈ ಮಾಡ್ತೀವಿ. ಎಷ್ಟಿದೆ ಅಮೌಂಟ್? 85,000 ಇದೆ. ಸೊ 192A ರೂಲ್ ಅಪ್ಲೈ ಮಾಡ್ತೀವಿ. ಟ್ಯಾಕ್ಸ್ ರೇಟ್ ಎಷ್ಟಿದೆ ಇಲ್ಲಿ? 10% ಇದೆ. ಅಪ್ಲೈ ಮಾಡಿ. ಎಷ್ಟು ಬರುತ್ತೆ? 8,500 ಬರುತ್ತೆ. ಡಿ ಪಾಯಿಂಟ್ ಇನ್ಶೂರೆನ್ಸ್ ಕಮಿಷನ್ ಅಂತ ಹೇಳಿದ್ದಾರೆ. ಇನ್ಶೂರೆನ್ಸ್ ಕಮಿಷನ್ ಎಷ್ಟಿದೆ ಇಲ್ಲಿ? 24,000 ಇದೆ. ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀವಿ? 194B ಸೆಕ್ಷನ್ ಅಪ್ಲೈ ಮಾಡಬೇಕಾಗುತ್ತೆ. ರೇಟ್ ಆಫ್ TDS ಎಷ್ಟು? 5%. ಅಪ್ಲೈ ಮಾಡಿ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಒಂದು ಪೇಮೆಂಟ್ ಕ್ರೆಡಿಟಾರ್. ಪೇಮೆಂಟ್ ಕಾಂಟ್ರಾಕ್ಟರ್ 39,000. ಸೊ ಸೆಕ್ಷನ್ ಏನಿದೆ ಇಲ್ಲಿ? 194C. ರೇಟ್ ಆಫ್ TDS ಎಷ್ಟಿದೆ ಇಲ್ಲಿ? 1%. ಅವರ ವ್ಯಾಲ್ಯೂ 390. ಸೊ ಅಮೌಂಟ್ ಫ್ರಮ್ ಸೇಲ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಹೇಳಿದ್ದಾರೆ. ಸೊ ಅವರ 30 lakhs ಇದೆ. ಯಾವ ಸೆಕ್ಷನ್ ಅಪ್ಲೈ ಮಾಡ್ತೀವಿ? 194 IA ಅಂತ ಅಪ್ಲೈ ಮಾಡ್ತೀವಿ. ನೋ TDS. ಯಾಕೆಂತ ಹೇಳಿದ್ರೆ 30 lakhs ಬಿಲೋ 50 lakhs ಆಗಿರೋದ್ರಿಂದ TDS ಅಪ್ಲೈ ಆಗಲ್ಲ. ನೋ TDS ಆಸ್ ಇಟ್ ಈಸ್ ಬಿಲೋ 50 lakhs. ಹಾಗಾದ್ರೆ TDS ಅಮೌಂಟ್ 0 ಅಂತ ಬರುತ್ತೆ. ದೆನ್ ನೆಕ್ಸ್ಟ್ ಒನ್ ಅಮೌಂಟ್ ಆಫ್ LIC ಪಾಲಿಸಿ ಇಸ್ 90,000. ಸೊ 90,000 70,000 ಇದೆ. ದೆನ್ ಯಾವ ರೂಲ್ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ 194 DA ರೂಲ್ನ ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ನೋ TDS ಆಸ್ ಇಟ್ ಈಸ್ ಬಿಲೋ 1 lakh rupees. ದೆನ್ ಇದು ಸಹ TDS ಬರೋದಿಲ್ಲ. ದೆನ್ ಅಮೌಂಟ್ ಪೇಡ್ ಟು ಲಾಯರ್ ಅಂತ ಹೇಳಿದರೆ ಎಷ್ಟಿದೆ ಇಲ್ಲಿ? 80,000. ಸೊ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 190 ಸೆಕ್ಷನ್ ಯಾವ್ದು ಅಪ್ಲೈ ಮಾಡ್ತೀವಿ? 194J ಸೆಕ್ಷನ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಟ್ಯಾಕ್ಸ್ ರೇಟ್ TDS ರೇಟ್ ಎಷ್ಟಿದೆ? 10% ಇದೆ. ಇಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ? 8,000 rupees ಬರುತ್ತೆ. ಸೊ ದಿಸ್ ಇಸ್ ಅನ್ ಎಂಡ್ ಆಫ್ ಅವರ್ TDS ಪ್ರಾಬ್ಲಮ್ಸ್. ಸೊ ನೀವು ಇಲ್ಲಿ ಇಷ್ಟು ಸಹ ನೀವು ಗಮನಿಸಿದ್ದೇನು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಬರಬೇಕಾಗಿರ್ತಕ್ಕಂಥದ್ದು TDS ಚಾರ್ಟ್ ನಿಮ್ಮ ಮೈಂಡಲ್ಲಿ ಕುತ್ಕೊಂಡ್ರೆ ಈಸಿಯೆಸ್ಟ್ ಕಾನ್ಸೆಪ್ಟ್.
ಸಪೋಸ್ ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಸೊ ಇಟ್ಸ್ ಅ ಡಿಫಿಕಲ್ಟ್ ಒನ್. ಸೊ ಬೆಟರ್ ಟು ಕೀಪ್ ಇನ್ ಯುವರ್ ಮೈಂಡ್ ದ tedious chart. So if you are having a tedious chart, you can easily solve the problem. So it's an end of session. Thank you.